ಮಳೆಯಾಗಿ ಜೋಪುಡಪಟ್ಟಿ ಅನ್ನುವ ಏರಿಯಾ ರಾತ್ರೋರಾತ್ರಿ ಮನೆಗಳಿಗೆ ನೀರು ನುಗ್ಗಿ ಸುಮಾರು 150 ಮನೆಗಳಿಗೆ ಹಾನಿಯಾಗಿದೆ. ಮತ್ತು ಜೇವರ್ಗಿ ಪಟ್ಟಣದ ಹತ್ತಿರ ಇರುವಂತಹ ಬುಗ್ಗಿ ಪ್ರದೇಶದಲ್ಲಿಯೂ ಕೂಡ ವಿದ್ಯಾನಗರದಲ್ಲಂತೂ ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಅಲ್ಲಿಯ ನಾಗರಿಕರ ಬದುಕು ಅತ್ಯಂತ ದುಸ್ಥಿತಿಗೆ ತಲುಪಿದೆ. ಇಡೀ ಜೇವರ್ಗಿ ಪಟ್ಟಣದಲ್ಲಿ 150 ಮನೆಗಳಿಗೆ ಹಾನಿಯಾಗಿದೆ. 1 ವರ್ಷಕ್ಕೆ ಆಗುವಂತಹ ದವಸ ಧಾನ್ಯಗಳೆಲ್ಲವೂ ನೀರ್ಪಾಲು. ಮತ್ತು ಅಲ್ಲಿ ಒಂದು ಗಂಜಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಆ ಜೋಪುಡಪಟ್ಟಿ ಏರಿಯಾ, ಬುಗ್ಗಿ ಏರಿಯಾದಲ್ಲಿರುವಂತಹವರು ಕಾರ್ಮಿಕರು, ಬಡವರ್ಗದವರು, ಪ್ರತಿನಿತ್ಯ ದುಡಿಯದೆ ಅವರ ಹೊಟ್ಟೆ ತುಂಬೋದಿಲ್ಲ. ಅಂತಹ ಒಂದು ವರ್ಗ ಆ ಪ್ರದೇಶದಲ್ಲಿದೆ. ಗಂಜಿ ಕೇಂದ್ರ ಮಾಡಿದ್ದಾರೆ. ಆ ಗಂಜಿ ಕೇಂದ್ರದಲ್ಲಿ ಕೇವಲ ಅನ್ನ ಸಾಂಬಾರು ಕೊಡ್ತಾರಂತೆ. ಈ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಅನ್ನ ಸಾಂಬಾರು ಹೊಟ್ಟೆ ತುಂಬೋದಿಲ್ಲ. ಅವರಿಗೆ ಪೌಷ್ಟಿಕ ಆಹಾರ ಒದಗಿಸ್ಬೇಕು.